Oil leak. Huh? Hi fam, very good morning all. Welcome back to another new video. Currently ನಾನೀಗ BC ರೋಡಲ್ಲಿದ್ದೇನೆ. ಟೈಮ್ ಅರೌಂಡ್ 8:45. ನಾನೀಗ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಯಾಕಂತೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಏನಪ್ಪ ಅಂತ ಹೇಳಿದರೆ, ಫ್ರಂಟ್ ಫೋರ್ಕ್ ಸಸ್ಪೆನ್ಷನ್ ಆಯಿಲ್ ಲೀಕೇಜ್ ಆಗ್ತಾ ಉಂಟು. ಹಾಗೆ ಅದೊಂದು ನಾಯ್ಸ್ ಕೂಡ ಉಂಟು. ಸಸ್ಪೆನ್ಷನ್ ಇನ್ ಕೇಸ್ ಒಂದು ಹಂಪ್ ಬಂದಾಗ ಅಥವಾ ಫ್ರಂಟ್ ಬ್ರೇಕ್ ಹಿಡಿದಾಗ ಟಕ್ ಅಂತ ಹೇಳಿ ಒಂದು ಸೌಂಡ್ ಬರ್ತದೆ. ಅದು ಎರಡು ಬೋಲ್ಟ್ ಅಡ್ಜಸ್ಟ್ ಮಾಡಿದ್ದು ಕರೆಕ್ಟ್ ಆಗಲಿಲ್ಲ ಕಾಣ್ತದೆ, ಹಾಗೆ ಬರುತ್ತದು ನನ್ನ ಪ್ರಕಾರ. ಶೋರೂಮಲ್ಲಿ ಅಂತ ಹೇಳಿದರು, ಅದು ಹಾಗೆ ಬರೋದಲ್ಲ ಹೇಳಿದರು. ಸೊ ಓಕೆ, ನಾನು ಬರ್ತೇನೆ, ಹಾಗಾದರೆ ಸೆಟ್ ಮಾಡಿ ಕೊಡ್ಬೋದಾಗಿ ಹೇಳಿದೆ. ಮಾರ್ನಿಂಗ್ ಬೇಗ ಬಂದರೆ ಸೆಟ್ ಮಾಡಿ ಕೊಡ್ಬೋದು ಹೇಳಿದರು. ಹಾಗೆ ಮಾರ್ನಿಂಗ್ ಬೇಗ ಅಂತ ಹೇಳಿದರೆ 9 ಗಂಟೆಗೆ ಅಲ್ಲಿ ಇರಬೇಕು ಹೇಳಿದ್ದಾರೆ. ಆಯ್ತು, ಇನ್ನೊಂದು 10 ನಿಮಿಷ ಉಂಟು. ಓಪನ್ ಆಗುವಾಗ 9:30 ಆಗ್ತದೆ. ನಾನೊಂದು ಅರೌಂಡ್ 9:15ಗೆ ರೀಚ್ ಆಗುವೆ. ಫ್ಯೂಯಲ್ ಕೂಡ ಖಾಲಿಯಾ? 2 ಲೀಟರ್ಸ್ ಪೆಟ್ರೋಲ್ ಉಂಟು. ಆಲ್ರೆಡಿ 35,223 ರನ್ ಆಗಿದೆ 2.5 ಇಯರಲ್ಲಿ. ಓಹ್, ದೊಡ್ಡ ಗಾಡಿ. ಓಹೋ, ನೋಡಿ ಇಂಡಿಕೇಟರ್ ಲೆಫ್ಟ್ ಉಂಟು. ಪಾಶ್ ರೈಡರ್ ಯಾಬಾ. ಬಾಯ್. ಎಂತಾದ್ರೂ ಈ ಟ್ರಾಫಿಕ್ ಒಂದು ಬಿಡುದಿಲ್ಲಲ್ಲ. ಹಾಂ ಎಂತ ಎದುರಿದು ಅರ್ಥ ಆಯ್ತಲ್ಲ. ಶೋ ಈಗ. ಓಹೋ, ಹೋಂಡಾ ವಿಟೆಕ್ ಹಂಪನ್ ಕಟ್ಟ ಬಂದಿದ್ದೇವೆ. One hour later. ನ್ಯೂಟ್ರಲ್ ಭೂಮಿ ಒಂದು
ಫುಲ್ ರೇವ್ ಅವು. ಟ್ರಾಫಿಕ್ ಲಾಗಿನ್ ಆಯ್ತು ಕೆಟ್ಟು. ಅಂಗಡಿ ಫಿಂಗರ್ ವಿಂಡೋ ವರ್ಕ್ ಆಗಿ ವಾವ್ ಕಂಟೆಂಟ್. 1 hour later. ಟೈಮ್ ಅರೌಂಡ್ 3. ಇಷ್ಟೊತ್ತು ನಾನು ಮಂಗಳೂರಲ್ಲಿ ಬಾಕಿ ಬಿಕಾಸ್ ಆಫ್ ಬೈಕ್ ಸರ್ವಿಸ್. ನೆಕ್ಸ್ಟ್ ಟೈಮ್ ಬಂದರೆ ಇದು ಕಾಲರ್ ಸೆಟ್ ಸಹ ಆಲ್ಮೋಸ್ಟ್ ಹೋಗ್ತಾ ಬಂದಿದೆ. ಕಾಲರ್ ಸೆಟ್ ಚೇಂಜ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಈಗ ಸಸ್ಪೆನ್ಷನ್ನಲ್ಲಿ ಆಯಿಲ್ ಚೀಲ್ ರೈಟ್ ಸೈಡ್ ಹೋಗಿದ್ದೆ, ಅದನ್ನು ಕ್ಲೀನ್ ಮಾಡಿ ಸೆಟ್ ಮಾಡಿದರು. ಬಟ್ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಆದರೆ ಅದು ಆಗೋದಿಲ್ಲ ಹೇಳಿದರು. ಬಿಕಾಸ್ ಅದರ ಪೈಪ್ ಸೀಲಲ್ಲಿ ಸ್ವಲ್ಪ ಡ್ಯಾಮೇಜ್ ಬಂದಿದೆ ಅಂತೆ. ತೋರಿಸ್ತೇನೆ ಇನ್ನು ಎದುರು ಹೋಗಿ ಎಲ್ಲಿಯಾದರೂ. ಫ್ರಂಟ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದರು, ಬ್ರೇಕ್ ಪ್ಯಾಡ್ ಇರಲಿಲ್ಲ. ಹ್ಯಾಂಡಲ್ ಬಾರ್ ಎಂತಾದ್ರೂ ಆಯಿತು ಇಲ್ಲ, ಫೈನ್. ಓಕೆ. ಓ ಈ ಗುಂಡಿಯೇ ಸಿಕ್ಕಿ ಸಾಯ್ಬೇಕಾ ಈ ಬೈಕಿಗೆ? ಏನೋ ವಿಚಿತ್ರ ಫೀಲ್ ಆಗ್ತಾ ಉಂಟು. ಆಯ್ತು ಬಿಡು. ನಾನು ಜಸ್ಟ್ ಸ್ಪಾಟಲ್ಲಿ ಒಂದು ನಿಲ್ಲಿಸಿದ್ದು. ಇದ್ರ ಆಯಿಲ್ ಲೀಕ್. ಹಾಂ, ಚೇಂಜ್ ಮಾಡಿದರು. ಸೀಲ್ ಬೇರೆ ಹಾಕಿದ್ರಾ ಅಂತ? ಹೌದು, ಒಂದು ಸೈಡ್ ಸೀಲ್. ಓಕೆ, ಇದು ಇದರಲ್ಲಿ ಕೂತ್ಕೊಳ್ತದಾ? ಅದೊಂದು ಚೇಂಜ್ ಮಾಡಿದರು. ಮತ್ತು ಬ್ರೇಕ್ ಪ್ಯಾಡ್ ಹೋಗಿತ್ತಂತೆ, ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡಿದ್ದಾರೆ ಅಲ್ಲಿ ಕೆಳಗೆ. ಅದು ಬಿಟ್ಟು ಬೇರೆ ಇಂಜಿನಲ್ಲಿ ಇಲ್ಲಿ ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿತ್ತು. ಅದೆಂಥದ್ದು ಸ್ಪಾರ್ಕ್ ಪ್ಲಗ್ ಇಶ್ಯೂ ಎಂಥದ್ದು ಹೇಳಿದರು. ಬಟ್ ಅದನ್ನು ರೀಪ್ಲೇಸ್ ಮಾಡಿದ್ದಾರೆ. ಓಕೆ, ಟೋಟಲ್ ಬಿಲ್ ಎಷ್ಟಾಗಿರ್ಬೋದು? ಲೆಟ್ಸ್ ಹ್ಯಾವ್ ಅ ಚೆಕ್. 800,300. ಓಕೆ, ಇದಿಷ್ಟಾಗಿ ಇನ್ನೆಂತ ಕಂಪ್ಲೇಂಟ್ ಬಾರದಿದ್ದರೆ ಸಾಕು. ನನಗೆ ಅದರದ್ದು ಆಯಿಲ್ ಸೀಲಿದೆ, ಅದು ಅದರ ಪೈಪು ಹೋಗಿದೆ ಅಂತ ಹೇಳಿದರು. ಇದರ ಪೈಪು ಎಂತ ಆಗದಿದ್ದರೆ ಸಾಕು. ಇನ್ನು ನೆಕ್ಸ್ಟ್ ಸರ್ವಿಸಿಗೆ ಆಗಬೇಕಾದ್ರೆ ನೋಡುವ. ಅಲ್ಲಿ ತನಕ ದೇವರಿದ್ದಾರೆ, ಕಾಪಾಡ್ತಾನೆ. ಸೊ ಇದರಲ್ಲಿರೋದು USB ಫೋರ್ಕ್ ಅಲ್ವಾ? USB ಫೋರ್ಕಲ್ಲಿ ಹೇಗಂತ ಹೇಳಿದರೆ ಆಯಿಲ್ ಸೀಲೆಲ್ಲ ಇಲ್ಲಿ ಮೇಲೆ ನಿಲ್ಲುದಂತೆ. ಸೊ ಅಂದರೆ ಈ ಟ್ಯೂಬಲ್ಲಿ ಮೇಲೆ ನಿಲ್ಲೋದು. ಹಾಗಾಗಿ ಇನ್ ಕೇಸ್ ಇಲ್ಲಿ ಆಯಿಲ್ ಲೀಕ್ ಆದರೆ ಫುಲ್ ಕೆಳಗೆ ಲೀಕ್ ಆಗ್ತಾ ಇರ್ತದೆ. ಅಂದರೆ ಅದರಲ್ಲಿ ನಿಂತುಕೊಳ್ಳೋದಿಲ್ಲಲ್ಲ, ಅಪ್ಸೈಡ್ ಡೌನ್ ಅಲ್ಲ, ಹಾಗೆ ಲೀಕ್ ಆಗ್ತದೆ. ಅದೇ ಟೆಲಿಸ್ಕೋಪಿಕ್ ಸಸ್ಪೆನ್ಷನಲ್ಲಿ ಆದರೆ ಅದು ಲೀಕ್ ಆಗೋದಿಲ್ಲ. ಬಿಕಾಸ್ ಎಲ್ಲ ಆಯಿಲ್ ಕೆಳಗೆ ಇರೋದಲ್ಲ, ಅಷ್ಟು ಎಂತ ಎಫೆಕ್ಟ್ ಆಗೋದಿಲ್ಲ ಸಸ್ಪೆನ್ಷನ್ನಿಗೆ.
ಸೊ ಅದೊಂದು ಪ್ರಾಬ್ಲಮ್ಮು USD ಫೋರ್ಕಲ್ಲಿ. ಬಾಕಿ ಕನ್ಸಿಡರ್ ಮಾಡಿದರೆ ಅದಕ್ಕಿಂತ ಒಳ್ಳೆಯದೇ. ಇದೊಂದು ವಿಷಯದಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಬರ್ತದೆ ಅದಕ್ಕೆ ಅಷ್ಟೇ. ಈಗ ಫ್ರಂಟ್ ಲೋಡ್ ಇದ್ದಾಗ ಆಗ್ತಾ ಉಂಟು ನನಗೆ. ಮೇ ಬಿ ಅವರು 2ಕ್ಕೆ ಕೂಡ ಆಯಿಲ್ ಬ್ಯಾಲೆನ್ಸ್ ಮಾಡಿದ್ದಾರೆ ಕಾಣ್ತದೆ. ಫ್ರಂಟ್ ಲೋಡ್ ತಗೊಂಡಾಗ ಆಗ್ತಾ ಉಂಟು ನನಗೆ. ಎಸ್, ನೋಡುವ. ಆಲ್ಮೋಸ್ಟ್ ಇಷ್ಟು ಕಂಪ್ಲೇಂಟ್ ಎಲ್ಲ ಮುಗೀತು. ನೋಡುವ ಇನ್ನು ಹೇಗೆ ಆಗ್ತದೆ ನೆಕ್ಸ್ಟ್. ಇನ್ನೊಂದು 2-3 ಟ್ರಿಪ್ ಉಂಟು. ದೊಡ್ಡ ಟ್ರಿಪ್ ಅಲ್ಲ, ಚಿಕ್ಕ ಚಿಕ್ಕ ಟ್ರಿಪ್ಪು. ನೋಡುವ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ವ್ಲಾಗ್ ನೋಡ್ತಾ ಇರಿ. ಬಾಯ್ ಬಾಯ್.